क्या हुआ कैसे हुआ कब हुआ अब क्या सुनाए. ನಮಸ್ಕಾರ ಸ್ನೇಹಿತರ. ನಾವ್ ಏನಪ್ಪ ಅಂತಾರ, ಇರಾನ್ ಇಸ್ರೇಲ್ ಯುದ್ಧ ನಡೆದ್ಬಿಟ್ಟತ್ರಿ. ಆ ಯುದ್ಧ ನಡೆದಿದ್ದಕ್ಕಾಗಿ ಇಲ್ಲಿ ನಮ್ ಭಾರತ ಒಳಗ ಬಹಳ ಪರಿಣಾಮ ಬೀಳಾಕತ್ತೈತ್ರಿ. ಅದೇನ್ ಬೇಕಂತ ಬೀಳಾಕತ್ತೈತಿ, ಇನ್ಯಾರ ಕ್ರಿಯೇಟ್ ಮಾಡ್ತಾರ ನಮ್ಗೆ ಗೊತ್ತಾಗ್ತಿಲ್ಲ. ಇತ್ತೀಚೆಗಂತ್ರಿ ಮಳಿದು ಫುಲ್ ನಾವ್ ಮಳಿ ಅಲ್ರಿ. ನಮ್ ಕಲ್ಗಟ್ಟಿ ಒಳಗ ಆನಿಕಲ್ ಮಳಿ ಆಯ್ತು, ಬೆಳಗಾವ್ ಒಳಗಾಗೈತೆ. ಇದೆಲ್ಲ ಬಿಲ್ಗೇಟ್ಸ್ ಮಾಡಿದ್ದಂತೆ ಕಾಸಂದ್ರು. ಅದ್ ಕರೆ ಐತೆ ಸುಳ್ಳು ಐತೆ ಒಂದು ಗೊತ್ತಿಲ್ಲ. ಆದ್ರ ಈಗ ಮಾತ್ರ ದೊಡ್ಡದಂದ್ರ ದೊಡ್ಡ ಹೊಡೆದ್ ಬಿಟ್ಟತ್ರಿ ಎಲ್ಲಾ ಡ್ರೈವರ್ಗಳಿಗೆ ಆಗ್ಲಿ. ಒಂದು ಗಾಡಿ ವೆಹಿಕಲ್ಗೆ ಪೆಟ್ರೋಲ್ ಸಿಗತ್ತಿಲ್ಲ. ಇವಾಗ ನಾ ಧಾರವಾಡದಿಂದ ಬರಾತೀನಿ ನೋಡಿನಿ, ಎಲ್ಲಿ ಹೆಜ್ಜಿಡ್ತೀವಿ ಎಲ್ಲಾ ಕಡೆ ಎಲ್ಲಾ ಬಂಕ್ ಖಾಲಿ ಇರುತ್ತೆ. ಈಗ ಖಾಲಿ ಅನ್ ಪೂರ ಖಾಲಿ ರೀ, ಎಲ್ಲಾ ಬಂದ್ ಅದಾವ ಪೆಟ್ರೋಲ್ ಬಂಕ್. ಎಷ್ಟೊಂದ್ 10 ಪೆಟ್ರೋಲ್ ಬಂಕ್ ದಾಟಿಕೊಂಡ್ರಿ, 10 ಪೆಟ್ರೋಲ್ ಬಂಕ್ ಬಂದ, 2 ಚಾಲೂ ಇದ್ದು. ಲೈನ್ ಇತ್ರಿ, ದೊಡ್ಡ ಲೈನ್, ಎಂತ ಲೈನ್ ನೋಡ್ರಿ. ಆ ಪರಿ ಹಂಗ ನೂಕು ಹಂಗ ನುಗ್ಗಾಕತ್ತಾರ ಅಂತ ಜನ. ಇಷ್ಟಂದ್ರಿ ನಾವು ನೋಡ್ರಿಕಿಲ್ಲ. ಮೊದಲ ಲಾಕ್ಡೌನ್ದಾಗ ಒಂದಿತ್ತು, ಇದಕ್ಕಿಂತ ಮುಂಚೆ ಒಂದ್ ಬಂತ್ರಿಪ್ಪ ಸಿಲಿಂಡರ್. ಓ ಈ ಸಿಲಿಂಡರ್ ಬುಕ್ ಮಾಡೇವಿ ಅಂತಂದ್ರ 10 ದಿನ ಬೇಕಂತಾರ, 20 ದಿನ ಬೇಕಂತಾರ. ಈ ನಮ್ ಜನಸಾಮಾನ್ಯರಿಗಂತ್ರು ಭಾಳ ಅಂತಂದ್ರ ಭಾಳ ಪ್ರಾಬ್ಲಮ್ ರೀ. ಏನಾಗ್ಬಿಡತ್ತಂತ ಕೆಲ್ಸಕ್ಕೆ ಹೋಕ್ಕಾವ, ಕೆಲ್ಸಕ್ಕ ಮನ್ಯಾಗ ಅಡಿಗೆ ಮಾಡಿರಲ್ಲ, ಅಲ್ಲಿ ಹೋಗಿ ಊಟ ಮಾಡ್ಕೊಂತ ಹೊಕ್ಕಾರು. ಅಲ್ಲಿ ಹೋಗ್ಬೇಕಂತಂದ್ರ ಹೋಟೆಲ್ಗಳು ಬಂದ್ರಿ, ಯಾಕಂತ ನಮ್ ಸಿಲಿಂಡರ್ ಸಿಕ್ಕಿಲ್ಲ ಅಂತಾರ. ಕಮರ್ಷಿಯಲ್ ಸಿಲಿಂಡರ್ ಬಂದಿಲ್ಲ ಅಂದ್ಬಿಡ್ತಾರ್ರಿ. ಅಲ್ಲಿ ಹೋಟೆಲ್ ಬಂದು ಅವು ಉಪವಾಸ ಅಡ್ಯಾಡ್ಬೇಕು. ಅವಾಗ ಲಾಕ್ಡೌನ್ ಬಂದಿತ್ತ, ಲಾಕ್ಡೌನ್ದಾಗ ಯಾರು ಕೂಡ ಮಾತಾಡ್ಲಿಲ್ಲ. ಈಗ ನೋಡ್ರಿ ಇಂತ ಬಂದ್ಬಿಟ್ಟತ್ರಿ ಪರಿಸ್ಥಿತಿ. ಸಿಲಿಂಡರ್ ಹೋತು, ಯಾಕಂದ್ರ ಅವಾಗ ಬಂದ್ಬಿಟ್ಟತ್ರಿ. ಈಗ ಹೊಳ್ಳಿ ಒಲಿಗೆ ಬಂದಾರಿ, ಹಳೆ ಕಾಲಕ್ ಬಂದ್ರಿ. ಒಲಿ ಹಚ್ಲೇಬೇಕು, ಹುಡುಕ್ಯಾಡ್ ಕಟ್ಟಿಗೆ ತೊಗೊಂಬರ್ತಾರ. ಏನ್ ಮಾಡ್ತೀರಿ ಜನ. ಈಗ ಮಾರ್ಚ್ ತಿಂಗಳದಾಗ್ರಿ ಏನೇನ್ ನೋಡ್ಬೇಕು ಏನು. ಇಲ್ಲಿ ನೋಡ್ರಿ ಇರಾನ್ ಇಸ್ರೇಲ್ ಎಲ್ಲಾ ಕುಡ್ಕಾಸಿ ಗುದ್ದಾಡಿ, ಅಮೆರಿಕದ ಗುದ್ದಾಡಿ ಡಮ್ ಡುಮ್ ಬಾಂಬ್ ಇಡ್ತಾರು. ಅಲ್ಲಿ ಬಾಂಬ್ ಎಷ್ಟು ಜನ ಸತ್ರು ಏನಂತಾನು ಒಂದು ಗೊತ್ತಾಗೋದು. ಅರ್ಧ ಈ ಮೀಡಿಯಾದವ್ರಂತ್ರಿ ಏನ್ ಹೇಳ್ತಾರ ಅನ್ನೋದು ಗೊತ್ತಾಗೋದು ನಮಗ. ನಮ್ ಜನ ಅಂತ್ರಿ ಪೆಟ್ರೋಲಿಗೆ ಪಾಳೆ ಹಚ್ಚಾರಿ, ಎಂತ ಪಾಳೆ. ಹಂಗ 20 ಲೀಟರ್ ಕ್ಯಾನು 10 ಲೀಟರ್ ಕ್ಯಾನ್ ಹಿಡ್ಕೊಂಡ್ ಅಡ್ಯಾಡ್ತಾರ. ಅಲ್ಲಿ ಪೆಟ್ರೋಲ್ ಬಂಕ್ನ್ಯಾರನ್ ಕೇಳ್ರ, ಇಲ್ರಿ ಪೆಟ್ರೋಲ್ ಬಾಳ ಸ್ಟಾಕ್ ಐತಿ, ಸುಮ್ಮನೆ ಯಾಕೆ ಜನ ಹಿಂಗ್ ಮಾಡ್ತಾರ ಗೊತ್ತಿಲ್ಲ ಅಂತಾರ. ಆದ್ರ ನಾವ್ ದಾರಿ ಹಿಡಿದು ಹಂಗ ಬರ್ತಿರ್ತೇವಿ, ಎಲ್ಲಾ ಪೆಟ್ರೋಲ್ ಬಂಕ್ ಬಂದ. ಯಾಕಂದ್ರ ಪೆಟ್ರೋಲ್ ಬಂದಿಲ್ಲ ಅಂತಾರಿ. ಬೆಳಗಾವ್ ಒಳಗೆಲ್ಲಾ ಬಂದ, ಸವದತ್ತಿ ಬಂದ್ ಅದಾವು. ನಮ್ ಧಾರವಾಡದಾಗ ಅಂತ್ರಿ ಆಲ್ಮೋಸ್ಟ್ ಈಗ 80% ಬಂದಾಗಿ ಬಿಟ್ಟವ್ರಿ. ನಮ್ದು ನಾಳೆ ಬಾಳ ಕಷ್ಟ ಐತ್ರಿ, ಗಾಡಿ ಹೊರಗ್ ಒಯ್ಯೋದು. ಕೆಲ್ಸಕ್ ಹೋಗ್ಬೇಕಲ್ರಿ, ಬಾಳ ಕಷ್ಟ ಇರ್ತಾವ. ಅದಕ್ಕ ಸ್ವಲ್ಪ ಏನೋ ಒಂದ್ ಇಷ್ಟ ದಿನ ನೀರಿಂದು ಸ್ವಲ್ಪ ಇತಿ ಮಿತಿಯಾಗಿ ಬಳಸಂತಿದ್ದೀವಿ. ಅದನ್ನ ನೀರಿಂದ ಇತಿ ಮಿತಿಯಾಗಿ ಬಳಸ್ರಿ. ಈಗ ನೋಡ್ರಿ ಸಿಲಿಂಡರ್ ಎಲ್ಲಿ ಬೇಕಾದಲ್ಲಿ ಈಗ ಸಿಗ್ಲಿದ್ದಕ್ಕಾಗಿ ಒಲಿ ಹಚ್ಚಿ ಅಡಿಗೆ ಮಾಡತಾರಿ. ಆ ಪರಿಸ್ಥಿತಿ ಬಂತು. ಈಗಂತ್ರಿ ಮತ್ತಿನ್ನ ಪೆಟ್ರೋಲ್ ಸಿಗುಲ್ಲ, ಎಲ್ಲಿ ಹೋಗತೀರಿನ ಸೈಕಲ್ ಹಚ್ಚಿ ಅಡ್ಯಾಡ್ಬೇಕ್ರಿ. ಹಳೇದು ಜನರೇಷನ್ ತಿರ್ಗಾಕತ್ತೈತಿ. ಮತ್ತ ಪೆಟ್ರೋಲ್ ಇಲ್ಲ क्या ಅಂತಂದ್ರ हुआ ಸೈಕಲ್ ಹಾಕ್ಬೇಕ್ರಿ, ಕೆಲ್ಸಕ್ कैसे ಹೋಗ್ಬೇಕಲ್ರಿ. हुआ ಈಗ ನೋಡ್ರಿ ಹಂಗ ಪಾಳೆ, कब 4 ದಿನ हुआ ಬರಲ್ಲ, 5 ದಿನ ಬರಲ್ಲ ಪೆಟ್ರೋಲ್ ಅಂತಾರ. अब क्या सुनाए. ಏನ್ ಮಾಡ್ತೀರಿ, ಅದಕ್ಕ ಇತಿಮಿತಿ ಖಾಲಿ ಅಡ್ಡಾಡಕ್ ಹೋಗ್ರಿ. ಕೆಲ್ಸಕ್ಕ ಅಷ್ಟ ಉಪಯೋಗ ಮಾಡ್ರಿ. ಅದನ್ನು ಯಾಕಂತಂದ್ರ ಭೂಮಿಯಿಂದ ಬರೋದ್ರಿ ಅದು. ಅದನ್ನ ಎಲ್ಲಾ ಅದಕ್ಕೆ ಏನ್ ಹಾಕಿ ಅವ್ರು ರೆಡಿ ಮಾಡ್ಕೊಡ್ತಾರ ದೇವ್ರ ಬಲ್ಲ. ಅದ್ ಖಾಲಿ ಆದ್ರಿಂದ ನೋಡ್ರಿ ಪರಿಸ್ಥಿತಿ. 10 70 80 ಲಕ್ಷ ಕೋಟಿ ಗಟ್ಲೆ ಕೊಟ್ಟ ಕಾಸ, ಲಕ್ಷ ಗಟ್ಲೆ ಕೊಟ್ಟು ಗಾಡಿ ಖರೀದಿ ಮಾಡುದು, ಒಳ್ಳೆ ಅವ್ರಿಗೆ ಟ್ಯಾಕ್ಸ್ ಕಟ್ಟೋದು. ಬಾಳ ಪರಿಸ್ಥಿತಿ ಗಂಭೀರ ಐತಿ. ಅದಕ್ಕ ಯಾರು ಜಾಸ್ತಿ ಲೈನ್ ಹಚ್ಬೇಡ್ರಿ. ನಿಮ್ಗೆ ಎಷ್ಟು ಅವಶ್ಯಕತೆ ಐತಿಲ್ಲ ಅಷ್ಟ ತಗೋರಿ. ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಅಷ್ಟ ಯೂಸ್ ಮಾಡಿ. ಸುಮ್ಮನೆ ಹುಯ್ಯಿ ಅಂತ ತಗೊಂಬಂದಿರೋದ್ರಿ ಎಲ್ಲಾ ಸಿಗಾಕತ್ತೈತಿ. ಅದು ಸಿಗ್ತಿರ್ತೈತಿ. ಯಾಕಂತ ಆಲ್ಮೋಸ್ಟ್ ಪೆಟ್ರೋಲ್ ಬಂಕ್ನ ಎಲ್ಲ ಹೇಳ್ತಾರೆ ಬರಾತೈತ್ರಿಪಾ, ಯಾಕೆ ಸುಮ್ಮನೆ ದಂಧೆ ಮಾಡ್ತೀರಿ ಅಂತಾರ. ಫುಲ್ ದಾಂಧಲೆ ಮಾಡಿ ಕಾಶ್ ಇವ್ರು. ನೋಡ್ರಿ ಅದ್ ಲೈನ್ ತೋತು, ಇಲ್ಲಿ ಲೈನ್ ಐತಿ. ಇಲ್ಲಿ ನೋಡ್ರಿ ಪೂರಾ ಪೆಟ್ರೋಲ್ ಬಂಕ್ ಬಂದ. HP ಗ್ಯಾಸ್ ಆಗ್ಲಿ, ಭಾರತ್ ಗ್ಯಾಸ್ ಆಗ್ಲಿ, ಯಾವ್ದೋ ಒಂದ್ ಗ್ಯಾಸ್ ಆಗ್ಲಿಪ್ಪ ಸಿಗುದು ಬಹಳ ಕಷ್ಟ ಆಗೈತಿ. ಅದು ಒಂದ್ ದಿನ ಪಕ್ ಕೊಡ್ತಿದ್ರು, ಈಗೇನ್ ಪಕ್ ಇಲ್ಲ ಟುಕ್ ಇಲ್ಲ. 10 ದಿನ ಕಾಯಬೇಕ್ರಿ. 10 ದಿನ ಕಾದಿಂದನ ಬರ್ತದಂತಾರ ಅವ್ರು. ಅದಕ್ಕ ಹೇಳಿದ್ರಿ ಎಲ್ಲಾರಿಗಿ, ಒಂದ್ ಗ್ಯಾಸ್ ಆಗಲಿ ಬಾಳ ಎಚ್ಚರಿಕೆ ಅಂತ. ಎಷ್ಟ್ ಬೇಕಲ್ಲ ಅಷ್ಟ ಯೂಸ್ ಮಾಡ್ಕೋರಿ. ಸೌದಿ ಅಂತ ಕಟ್ಟಿಗೆ ತಗೊಂಬಂದ್ ಕಾಸ ಅಡಿಗೆ ಮಾಡ್ತಿರಲ್ರಿ, ಅದನ್ನು ಬಾಳ ಕಡದ ಕಾಸ ಕಾಡ್ ನಾಶ ಮಾಡ್ಬೇಡ್ರಿ. ಯಾಕಂದ್ರ ಗಿಡಗೊಳ್ ನಾಶ ಮಾಡ್ರಿ ಮಳೆ ಆಗಂಗಿಲ್ಲ. ಈಗ ನೋಡ್ರಿ ಆಲ್ರೆಡಿ ಮಳೆ ಆಗತ್ಬಿಟ್ಟತಿ. ಮಳೆಗಾಲ ದಿನ ಅಲ್ಲ, ಫುಲ್ ಮಳೆಗಾಲ ದಿನಕ್ಕಿಂತ ಹೆಚ್ಚಿನ ಮಳೆ ಆಗತೈತಿ. ಮುಂಗಾರಿ ಆಕ್ಕೈತಿ ಬಿಡ್ತೈತಿ, ಅದನ್ನ ದೇವ್ರ ಬಲ್ಲ. ಯಾಕಂತ ಮುಂಗಾರಿ ಆದ್ರ ರೈತರು ಬದುಕ್ತಾರ, ಮುಂಗಾರಿ ಆಗಿಲ್ಲ ಅಂದ್ರ ರೈತರು ಬದುಕಂಗಿಲ್ಲ. ಇವ್ರ ಏನೇನ್ ನಮ್ ರಾಜಕಾರಣಿಗಳು ಏನೇನ ಹಾಲತ್ ಮಾಡ್ತಾರೋ ದೇವ್ರ ಬಲ್ಲ. ಇವ್ರಂತ್ರಿ ಮಾಡ್ತಾರೋ, ಯಾರು ಸಣ್ಣಾರ್ ಸಾಲ ಅಂತ ಸೂಟ್ ಮಾಡಲ್ಲ.
ಎಲ್ಲಾ ಶ್ರೀಮಂತರ ಸಾಲ ಸುಟ್ ಮಾಡ್ತಾರ ಈಗ ಹಂಗ ಹಿಂಗ ಮಾಡತಾರಲ್ರಿ ಇದಕ್ಕ ಅವ್ರನ್ನ ಸೂಟ್ ಮಾಡಿ ಅವ್ರನ್ನ ಮಾಡಿ ಇವ್ರು ಅವ್ರವ್ರ ಜಗಳ ಏನೇನೋ ಆ ರಾಜಕಾರಣಿಗಳು ಏನ್ ಮಾಡ್ಯಾರ ಇವ್ರೇನ್ ಮಾಡ್ಯಾರ ಗೊತ್ತಾಗಂಗಿಲ್ಲ. ಇವ್ರು ಅವ್ರವ್ರ ದೇಶದ ಮೇಲೆ ಬಾಂಬ್ 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 ಹೋಗುದ ಅವ್ರನ್ನ ನಾಶ ಮಾಡ್ತಾರ. ಆಮೇಲೆ ಅದ್ ಇದಂತೆ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಅವ್ರವ್ರ ಜೀವನ ಆರಾಮ್ ಹೋಗ್ತಾರು. ಏನ್ ಮಾಡುದ್ರಿ ಹಿಂಗ್ ನಡ್ದೈತಿ. ಎಲ್ರೂ ನೀರನ್ನಾದ್ರೂ ಅಗ್ದಿ ಇತಿಮಿತಿಯಾಗಿ ಬಳಸ್ರಿ. ಒಳ್ಳೆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಅವಶ್ಯಕತೆ ಇದ್ರೆ ಅಷ್ಟು ಒಯ್ಯಿರಿ. ಬೇಕಾಸ ಯಾರ್ಯಾಗಿನ್ನು ಪೆಟ್ರೋಲ್ ಸಿಕ್ಕಿಲ್ಲಲ್ಲ ಹೋಗ್ಯಾಸ್ ಬಳಸ್ಬಿಡ್ರಿ ಆರಾಮ್ ಹೋಗ್ಯಾಸ್ ಹಾಕೊಂಡ್ ನಿಮ್ ಕೆಲ್ಸಕ್ಕೆ ಹೋಗ್ರಿ. ಯಾಕಂತಂದ್ರೆ ಎಲ್ಲಾರು ಪೆಟ್ರೋಲ್ ಸಿಗತ್ತೆ ಮಾತಾಡ್ತಾರೆ ಪೆಟ್ರೋಲ್ ಬಂಕ್ನ್ಯಾರು. ಏನೋ ಅವ್ರವ್ರ ಟ್ರಾನ್ಸ್ಪೋರ್ಟೇಶನ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅಲ್ಲಿ ಯುದ್ಧ ನಡತ್ತೆ ಅಂತ ಕಾಸ ದೌಡ್ ಗಾಡಿ ಬಂದಿರೋದಿಲ್ಲ. ಆ ಕಾರಣಕ್ಕ ಸ್ವಲ್ಪ ಲೇಟ್ ಆಗತ್ತೆ. ಆರಾಮ್ ಹೋಗ್ಯಾಸ ಪೆಟ್ರೋಲ್ ಬಂಕ್ ತೊಗೊಂಡ್ರಿ. ಯಾಕಾಗ್ಲಿ ರಾತ್ರಿ ಹೋಗ್ಯಾಸ್ ಪಾಳೆ ಹಚ್ಚಿ 10 ಲೀಟರ್ 20 ಲೀಟರ್ ತಂಬತ್ತೀರಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಹಂಗ ಕಮೆಂಟ್ ಮಾಡ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತೀವಿ.